ನಾನು ಯಾರಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತೀನಿ ಅವ್ರಿಗೆಲ್ಲ ನೀವು ಹಾಕೋ ಬಂದಿದ್ದೀರಾ, ನಿಮ್ಮ ಮೇಲೆ ಅಭಿಮಾನ ಇದೆ ಅಂತ ಹೇಳಿದ್ರು. ಆದರೆ HD ಕೋಟೆಯಲ್ಲಿ ಕುರುಬ ಸಮುದಾಯದವರು ಸಾಕಷ್ಟು ಜನ ಕಾಂಗ್ರೆಸ್ ತೊರೆದು JDS ಸೇರ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ ನಾವು ಸುಮಾರು 20,000 ವೋಟರ್ಸ್ ಇದ್ದೀವಿ. ಕುರುಬ ಸಮಾಜ ತಾಲೂಕಿನಲ್ಲಿ 20,000 ವೋಟರ್ಸ್ ಇದ್ದೀವಿ. ಇವತ್ತು ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಸೂಚನೆ ಕೊಡ್ತಾರೋ ನಾವು 90% ವೋಟ್ ಮಾಡ್ತೀವಿ. ಇನ್ನು 10% ಹೆಚ್ಚು ಕಡಿಮೆ ಆಗ್ತಾ ಇರ್ತೀವಿ. 50 ಆಗುತ್ತೆ 28ಕ್ಕೆ. ಕುರುಬ ಸಮುದಾಯದ ಪ್ರಭಾವಿ ಮುಖಂಡರುಗಳು ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ JDS ಸೇರ್ತಿದ್ದಾರೆ ಅಂತೇಳಿ ಡೈಲಿ ಪತ್ರಿಕೆಗಳಲ್ಲಿ ಕಾರ್ಯಕ್ರಮಗಳು ಆಗ್ತಾನೆ ಇದೆ ಪಂಚಾಯತಿ ವೈಸ್. ಸಿದ್ದರಾಮಯ್ಯ ಸಾಹೇಬ್ರು ಇರೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದವರು ಅಲುಗಾಡಲ್ಲ. ಅವ್ರ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಅನಿಲ್ ಚಿಕ್ಕಮಾದು MLA ಆಗಿ ಮತ್ತೆ ಆಯ್ಕೆ ಆಗ್ತಾರೆ. ಚಿಕ್ಕಣ್ಣ ಅವ್ರ ಫ್ಯಾಮಿಲಿ ಕೂಡ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇಲ್ಲಿ ಕೂಡ ಅವರು ಶಾಸಕರಾಗಿದ್ದವರು. ಈಗ ಅವ್ರ ಮಗ ಹೇಳ್ತಿದ್ದಾರೆ JDSನಲ್ಲಿ ನಮ್ಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ತಬಲಿ ಆಗ್ತೀವಿ ಅಂತ. ಒಂದು ವೇಳೆ JDSನಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ಯಾಯ ಆಯಿತು ಅಂದರೆ ಆ ಕುಟುಂಬವನ್ನು ಕಾಂಗ್ರೆಸ್ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗುತ್ತಾ ಕಾಂಗ್ರೆಸ್ ಪಕ್ಷದ ನಾಯಕರಿಂದ, ಶಾಸಕರಿಂದ? ಎಂಟೈರ್ ತಾಲೂಕಲ್ಲಿ ಯಾವುದೇ ಪಕ್ಷದಿಂದ ನಮ್ಮ ಪಕ್ಷದ ಸಿದ್ಧಾಂತ ತತ್ವಗಳನ್ನ ನಂಬಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ MLA ಅನಿಲ್ ಚಿಕ್ಕಮಾದವರ ಒಂದು ಅಧ್ಯಕ್ಷತೆಯಲ್ಲಿ ಯಾರೇ ಬಂದರೂ ತಾಲೂಕಿನಾದ್ಯಂತ ನಾವು ಸ್ವಾಗತ. ಸುದೀರ್ಘವಾಗಿ 17 ಬಜೆಟ್ ಮಂಡಿಸಿದ್ರು. ಸುದೀರ್ಘವಾಗಿ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಕಾಲ CM ಆಗಿ ಮುಂದುವರೆದಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಯವರು ಸಿದ್ದರಾಮಯ್ಯನವರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರ ಒಂದು ಸಾಧನೆ ಬಗ್ಗೆ, ಪೊಲಿಟಿಕಲ್ ಜರ್ನಿ ಬಗ್ಗೆ? 100 ಕುರಿ ಕಾಯಕ್ಕಾಗಲ್ಲ, ಇವನು ಬಜೆಟ್ ಮಾಡಿಸ್ತಾನ ಅಂತ ಹೇಳಿದ್ರು. ಇವತ್ತು ಅದೇ 100 ಕಾಯೋನು ಇವತ್ತು ದಾಖಲೆ ಮಾಡಾಕಿದಾರಲ್ವ. ಸೊ ಸತತವಾಗಿ ಇದೆಯಲ್ಲ ಅವರ ಒಂದು ಛಲ, ಅವರ ಒಂದು ಇದು, ಮತ್ತು ಅಹಿಂದ ತತ್ವ ಮತ್ತು ಎಲ್ಲ ಜನಗಳ ಪ್ರೀತಿ ವಿಶ್ವಾಸ ಅವ್ರ ಹೃದಯದಲ್ಲಿ ನಾಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಫೋಟೋ ನೋಡ್ತಿದ್ದಂಗೆ ಕೈ ಮುಗಿತಾರಲ್ಲ. ಇವತ್ತೇ ಒಂದು ಕ್ಯಾನ್ವಾಸ್ ಆಗದಂಗೆ ನಮಗೆ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಒಯ್ತಾ ಇದ್ದಾರೆ ಅಂದರೆ ಇವತ್ತೇ ಒಂದು 25,000 ಓಟು ಕನ್ವರ್ಟ್ ಆಗಿದೆ ಅಂತ ನಮಗೆ. ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟು. ಹೌದು, ನಮ್ಮ ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟು ಅನಿಲ್ ಚಿಕ್ಕಮಾದುನೇ. ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ 1980ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು MP ಎಲೆಕ್ಷನ್ ನಿಂತಾಗ ಈ ಊರಿಗೆ, ಈ ತಾಲೂಕಿಗೆ ಬಂದಾಗ ಫಸ್ಟ್ ಇದೇ ಊರಿಗೆ ಬಂದರು. ಅವತ್ತಿನಿಂದ ಕೂಡ ಅದೇ ಥರ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ. ಆ ಉದ್ದೇಶಕ್ಕೆ ಅವರು ಕನೆಕ್ಟ್ ಅಂದರೆ ಏನೋ ಅವಿನಾಭಾವ ಸಂಬಂಧ. ಏನಾದರೂ ಶಿರ್ಮಳ್ಳಿ ಅಂತ ಹೇಳಿದ್ರೆ ಅವರು ಡೆಲ್ಲಿಲಿ ಎಲ್ಲೇ ಇರಲಿ ಅವ್ರ ತಲೆಯಲ್ಲಿ ಫ್ಲಾಶ್ ಬ್ಯಾಕ್ ಆಗ್ತಾ ಇರ್ತದೆ. ಅಂದರೆ ಅಷ್ಟೊಂದು ಪ್ರೀತಿ. ಆಮೇಲೆ ಜೊತೆಗೆ ಏನಾಗ್ತದೆ ಅಂದರೆ ನಮಗೆ ಏನು ಹೆಗ್ಗಡದನಕೋಟೆ ತಾಲೂಕಿನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಬರ್ತಾ ಇದ್ದಾರೆ ಅಂದರೆ ಜನಸ್ತೋಮ ಜಾತ್ರೆ. ಅವ್ರು ಇವತ್ತು ನೈಟ್ ಹೋಗಿ ನಮ್ಮನ್ನ ರೀಕಾಲ್ ಮಾಡ್ಕೋಬೇಕು. ಆ ಮಟ್ಟಕ್ಕೆ ಒಂದು ಪ್ರೀತಿ ಕೊಡ್ತೀವಿ ಹೆಗ್ಗಡದನಕೋಟೆ. ನೋ ಅದೆಲ್ಲ ಸುಳ್ಳು. ನೋ ಅದೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಆ ಥರ ಮಾಡ್ತಾ ಇರ್ಬೋದು. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಮಾನ್ಯ ಶಾಸಕರು ಕೂಡ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಜೊತೆಗೆ ನಾನು ಅವತ್ತೇ ಮೊದಲೊಂದು ದಿನ ಹೇಳಿದೆ, ಏನು ನಮ್ಮ ಡಾಕ್ಟರ್ ಯತೀಂದ್ರ ಸಾಹೇಬ್ರು ಇದ್ದಾರೆ ಹಂಗೆ ಅನಿಲ್ ಚಿಕ್ಕಮಾದು ಕೂಡ ಅವರು ಇವರು ಒಬ್ಬ ದತ್ತುಪುತ್ರ ಇದ್ದಂಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಸೊ ಹಾಗಾಗಿ ಇವತ್ತು ಸಾವಿರಾರು ಕೋಟಿನ ಅನುದಾನವನ್ನು ಕೊಡ್ತಾ ಇದ್ದಾರೆ. ನೀವು ರೆಕಾರ್ಡ್ ಸಮೇತ ನೋಡ್ಬೋದು. ಮೊದಲು 100% ಇವರು ಮತ್ತೆ 2028ಕ್ಕೆ ಮತ್ತೆ MLA ಗೆದ್ದು ಬರ್ತಾರೆ. ನೋ ಕೂಡ ಕಮ್ಯುನಿಟಿ ಸುಮ್ಮನೆ ಹೇಳ್ತಾ ಇದ್ರಿ 4-5 ಹೌದಪ್ಪ ಹೇಳ್ತಾರೆ. ಅದೆಲ್ಲ ಅಪಪ್ರಚಾರ ಅಷ್ಟೇ. ಅದು ವೋಟರ್ಸ್ ಹೋಗ್ಬೇಕಲ್ಲ. ನಾನು ಹೊಟ್ಟೋಗ್ತೀನಿ, ನನ್ನಿಂದ ಎಲ್ಲ ವೋಟರ್ಸ್ ಬಂದ್ಬಿಡ್ತಾರಾ? ನಾನು ಯಾರಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತೀನಿ ಅವ್ರಿಗೆಲ್ಲ ನೀವು ಹಾಕೋ ಬಂದಿದ್ದೀರಾ, ನಿಮ್ಮ ಮೇಲೆ ಅಭಿಮಾನ ಇದೆ ಅಂತ ಹೇಳಿದ್ರು. ಆದರೆ HD ಕೋಟೆಯಲ್ಲಿ ಕುರುಬ ಸಮುದಾಯದವರು ಸಾಕಷ್ಟು ಜನ ಕಾಂಗ್ರೆಸ್ ತೊರೆದು JDS ಸೇರ್ತಾ ಇದ್ದಾರೆ. ಇಲ್ಲ ಎಲ್ಲಿ ತೋರಿ, ಎಲ್ಲಿದ್ದಾರೆ? ಈ ತಾಲೂಕಿನಲ್ಲಿ ನಾವು ಸುಮಾರು 20,000 ವೋಟರ್ಸ್ ಇದ್ದೀವಿ. ಕುರುಬ ಸಮಾಜ ತಾಲೂಕಿನಲ್ಲಿ 20,000 ವೋಟರ್ಸ್ ಇದ್ದೀವಿ. ಇವತ್ತು ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಸೂಚನೆ ಕೊಡ್ತಾರೋ ನಾವು 90% ವೋಟ್ ಮಾಡ್ತೀವಿ. ಇನ್ನು 10% ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. 50 ಆಗುತ್ತೆ 28ಕ್ಕೆ. ಕುರುಬ ಸಮುದಾಯದ ಪ್ರಭಾವಿ ಮುಖಂಡರುಗಳು ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ JDS ಸೇರ್ತಿದ್ದಾರೆ ಅಂತೇಳಿ ಡೈಲಿ ಪತ್ರಿಕೆಗಳಲ್ಲಿ ಕಾರ್ಯಕ್ರಮಗಳು ಆಗ್ತಾನೆ ಇದೆ ಪಂಚಾಯತಿ ವೈಸ್. ಸಿದ್ದರಾಮಯ್ಯ ಸಾಹೇಬ್ರು ಇರೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದವರು ಅಲುಗಾಡಲ್ಲ. ಅವ್ರ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಅನಿಲ್ ಚಿಕ್ಕಮಾದು MLA ಆಗಿ ಮತ್ತೆ ಆಯ್ಕೆ ಆಗ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಕೆಲಸನೇ ಆಗಿಲ್ಲ HD ಕೋಟೆಯಲ್ಲಿ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಎಲ್ಲಿ ನಿಮಗೆ ದಾಖಲೆಗಳು ಬೇಕಾದ್ರೆ ತಗೊಂಡು ನೋಡ್ಬೇಕಲ್ವಾ? ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಲ್ವಾ? ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದನ್ನು ಇಂಡಿಯಾದಲ್ಲಿ ಇವತ್ತು ಕಾಪಿ ಮಾಡಿದ್ದಾರೆ, ನೋಡಿದಾರಲ್ವಾ? ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಗಳಿರ್ಬೋದು, ಮೋದಿ ಸಾಹೇಬರು ಇವತ್ತು ನಮ್ಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಅವರು BJP ಸರ್ಕಾರ ಇರ್ತಕ್ಕಂಥದ್ರಲ್ಲಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮನ್ನೇ ಕಾಪಿ ಮಾಡ್ತಾ ಇದ್ದಾರೆ.
ಅಕ್ರಮ ರೆಸಾರ್ಟ್ಗಳಿಂದ ಅನಿಲ್ ಚಿಕ್ಕಮಾದೂರ್ ಅವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಏನಾರ ಇದ್ದರೆ ರೆಕಾರ್ಡ್ ತೋರಲಿ ಮಾಡಲಿ, ಯಾವುದೇ ಕಾರಣಕ್ಕೂ ಅವರು ಸಪೋರ್ಟ್ ಮಾಡಲ್ಲ. ಸುಮ್ಮನೆ ಅಪಪ್ರಚಾರ ಮಾಡ್ತಕ್ಕಂಥ ಬೇರೆ ಏನಿಲ್ಲಲ್ಲ. ಈಗ ನೋಡಿ, ರೈತರನ್ನ ಹುಲಿಗಳು ಬಂದು ನಾಡಿಗೆ ತಿಂತಾ ಇದೆ, ಆದರೂ ಕೂಡ ಸಫಾರಿಯನ್ನು ಪುನರಾರಂಭ ಮಾಡುತ್ತೆ ಸರ್ಕಾರ. ಅಲ್ಲ ಅದು ಈಗ ಏನಾಗುತ್ತೆ, ಅದಕ್ಕೆಲ್ಲ ಏನೇನು ಬೇಕು ಬಂದೋಬಸ್ತ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ, ಸಾಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಇದ್ರ ಸರ್ಕಾರ ಏನೇನು ತೊಗೋಬೇಕು ಸೂಕ್ಷ್ಮವಾಗಿ ಅದನ್ನೇನು ತೊಗೋಬೇಕು, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಆ ಒಂದು ಇದು ತಗೋತಾರೆ. ಪ್ರಭಾವಿಗಳು, ಸಚಿವರುಗಳು, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಹೇಗೆ ಬೇಕಾಗಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡ್ಬೋದು, ಕಾನೂನನ್ನು ಗಾಳಿಗೆ ತೂರ್ಬೋದು, ಈ ಥರದ್ದೆಲ್ಲ ನಡೀತಾ ಇದೆ ಅಂತೇಳಿ ಪ್ರತಿದಿನ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಎಲ್ಲವಕ್ಕೂ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿಲ್ದೇ ಏನಿಲ್ದೇ ಮಾತಾಡೋಕ್ಕಾಗತ್ತಾ? ತನಕ ಎಷ್ಟು ಅನುದಾನ ತಂದಿದ್ದಾರೆ ಅನಿಲ್ ಚಿಕ್ಕಮಾದೂರ್ ಅವರು ನಿಮ್ಮ ಕ್ಷೇತ್ರಕ್ಕೆ? ಈಗ ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಅವತ್ತು ವೆರಿ ಫಸ್ಟ್ ಡೇ ನಾವು ವಾಲ್ಮೀಕಿ ಜಯಂತಿ ನಡೆದಾಗ 500ರಿಂದ 600 ಕೋಟಿ ಅವತ್ತನೇ ಗುದ್ಲಿ ಪೂಜೆ ಮತ್ತು ಉದ್ಘಾಟನೆ ಆಯಿತು. ನಂತರ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಅವತ್ತು ಸ್ವಲ್ಪ ಹೆಚ್ಚು ಕಡಿಮೆ 300 ಕೋಟಿ ಅನುದಾನವನ್ನು ಅವತ್ತನೇ ಕೂಡ ಉದ್ಘಾಟನೆ ಮತ್ತು ಇದನ್ನು ಮಾಡಿದ್ದಾರೆ, ಏನೋ ಗುದ್ಲಿ ಪೂಜೆಗಳನ್ನು ಮತ್ತು ಈಗ ಆಗಿದ್ದಾರೆ. ಮೈಸೂರಿಂದ ನಿಮ್ಮ ಎಚ್ ಡಿ ಕೋಟೆವರೆಗೆ ಡಬಲ್ ರೋಡ್ ಆಗಿದೆ, 1500 ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದು ನಿಮಗೆ ಗೊತ್ತು. ಜೊತೆಗೆ ಅವರು ಸುಮ್ಮನೆ ಕೂತಿರಲ್ಲ, ಇವತ್ತು ಕೂಡ ಕಡಿಮೆ ಅಂದ್ರೂ ಇವತ್ತು ಒಂದು 200ರಿಂದ 300 ಕೋಟಿ ಕೊಟ್ಟಿರ್ತಾರೆ ಮನವಿನ. ಅದನ್ನೆಲ್ಲವನ್ನು ಕೂಡ ಮಾಡಿಕೊಡ್ತಾರೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೆ ನಮ್ಮ ಅನಿಲ್ ಚಿಕ್ಕಮಾದೂರ್ MLA ಅವರು, ಅದನ್ನು 100% ಚಾಚು ತಪ್ಪದೆ ವಿಶೇಷವಾಗಿ ಹೆಗ್ಗಡದನ ಕೋಟೆಗೆ ಮತ್ತು ನಮ್ಮ ಮಾದೇವಪ್ಪ ಸಾಹೇಬರು ಉಸ್ತುವಾರಿ ಮಂತ್ರಿ, ಸಮಾಜ ಕಲ್ಯಾಣ ಸಚಿವರು, ಅವರು ಸಹಕಾರದಿಂದ ಇವತ್ತು ನಮ್ಮ ತಾಲೂಕು ಅಭಿವೃದ್ಧಿ ಹೊಂದ್ತಾ ಇದೆ. ಯಾಕಂದರೆ ಈ ಒಂದು ಕ್ಷೇತ್ರದಲ್ಲಿ ಚಿಕ್ಕಣ್ಣ ಅವ್ರ ಫ್ಯಾಮಿಲಿ ಕೂಡ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇಲ್ಲಿ ಕೂಡ ಅವರು ಶಾಸಕರಾಗಿದ್ದರು. ಈಗ ಅವ್ರ ಮಗ ಹೇಳ್ತಿದ್ದಾರೆ JDSನಲ್ಲಿ ನಮ್ಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ತಬಲಿ ಆಗ್ತೀವಿ ಅಂತ. ಒಂದು ವೇಳೆ JDSನಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಅನ್ಯಾಯ ಆಯಿತು ಅಂದರೆ ಆ ಕುಟುಂಬವನ್ನು ಕಾಂಗ್ರೆಸ್ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗುತ್ತಾ ಕಾಂಗ್ರೆಸ್ ಪಕ್ಷದ ನಾಯಕರಿಂದ, ಶಾಸಕರಿಂದ? ವಿಚಾರ ದೊಡ್ಡವ್ರ ವಿಚಾರ, ನಮ್ಮ ಲೆವೆಲಲ್ಲಿ ಅವೆಲ್ಲ ಮಾತಾಡೋಕ್ಕೆ ಬರಲ್ಲ. ನಾವು ಸ್ವಾಗತ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಅದರ ಬಗ್ಗೆ ಎಂಟೈರ್ ತಾಲೂಕಲ್ಲಿ ಯಾವುದೇ ಪಕ್ಷದಿಂದ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ನಮ್ಮ ಪಕ್ಷದ ಸಿದ್ಧಾಂತ ತತ್ವಗಳನ್ನ ನಂಬಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ MLA ಅನಿಲ್ ಚಿಕ್ಕಮಾದೂರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಯಾರೇ ಬಂದರೂ ತಾಲೂಕಿನಾದ್ಯಂತ ನಾವು ಸ್ವಾಗತ ಮಾಡ್ತೀವಿ. ಪಕ್ಷಾಂತ ಪರ್ವ ಆಗ್ತಾ ಇಲ್ಲ, ಯಾವುದೇ ರೀತಿಯ ರಾಜಕೀಯ ಆಗ್ತಾ ಇಲ್ಲ, ನಾಟ್ ಅಟ್ ಆಲ್, ಏನು ನಥಿಂಗ್, ಏನಿಲ್ಲ. ಮತ್ತೆ ನೋಡಿ 35,000 ಲೀಡಿಂಗ್ ತೊಗೊಂಡಿದ್ರಲ್ಲ, ಇದೇ ಲೀಡಿಂಗ್ 35,000 ಲೀಡಿಂಗಲ್ಲಿ ನಾವು 2028ರಲ್ಲಿ ಮತ್ತೆ ಶಾಸಕರಾಗಿ ಅವಿರೋಧ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಏನು ನಥಿಂಗ್, ನಮ್ಗೇನು ಅನ್ಸೋದೇ ಇಲ್ಲ. ಕೋಟಿನಲ್ಲಿ ಅನಿಲ್ ಚಿಕ್ಕಮಾದೂರ್ ಅವರಿಗೆ ಎದುರಾಳಿನೇ ಇಲ್ಲ ಅಂತ ನಿಮ್ಮ ಮಾತಾಗಾದ್ರೆ? ಆ ಥರ ಏನಲ್ಲ, ನಮಗೇನು ಅಂತ ಅನ್ಸಲ್ಲ. ಚುನಾವಣೆಗೆ ಹೋಗ್ತಾ ಇದ್ದಂಗೆ ನೀವು ನೋಡ್ತೀರಿ ಎಲ್ಲ ಹಳ್ಳಿಗಳಲ್ಲೂ ಅನಿಲ್ ಚಿಕ್ಕಮಾದೂರ್ ಅವ್ರಿಗೆ ಟಫ್ ಕ್ಯಾಂಡಿಡೇಟ್ ಇಲ್ಲ ಅಂತ ನೀವು ಹೇಳೋದು? ಕ್ಯಾಂಡಿಡೇಟ್ ಇಲ್ಲ ಅಂತ ಏನು ವಾದ ಮಾಡಲ್ಲ. ನಮಗಂತೂ ಏನು 35,000 ಲೀಡಿಂಗ್ ತಡೆದು ಇದೇ ಲೀಡಿಂಗಲ್ಲಿ ಮತ್ತೆ 2028 ನಾವು ಗೆಲ್ತೀವಿ. ಗ್ಯಾರಂಟಿ ಕೊಟ್ಟಿದ್ದೀವಿ, ಅಹಿಂದ ಓಟ್ ಇದೆ, ಆ ಕಾರಣಕ್ಕೆ ಅಂತ ನಿಮ್ಮ ಈ ಒಂದು ಕಾನ್ಫಿಡೆಂಟಲ್ ಟಾಕ್? ಹೌದು. ನಾವು ಅವರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಧೃವನಾಥ್ ಸಾಹೇಬರು ಇವತ್ತು ನಾವು ನೆನೆಸ್ಕೋಬೇಕಾದ ಕಾರ್ಯ. ಇವತ್ತು ಅನಿಲ್ ಚಿಕ್ಕಮಾದೂರ್ನ ತಗೊಬಂದು ಮತ್ತು ಅವ್ರ ತಂದೆ ಮಾಡಿರ್ತಕ್ಕಂಥ ಚಿಕ್ಕಮಾದೂರ್ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಮತ್ತು ನಮ್ಮ ಧೃವನಾಥ್ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಅವರ ಒಂದು ಮಾನದಂಡದ ಮೇಲೆ ಈ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಹೆಸರು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ಸಾಹೇಬರು ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಾಕ್ಟರ್ ಯತೀಂದ್ರ ಸಾಹೇಬರು ಭಾರಿ ವಿಶೇಷವಾಗಿ ಇವ್ರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದು ಏನು ಹೇಳಿ, ಕೂಲಿ ಮಾಡಿದವ್ರಿಗೆ ಊಟ ಕೊಡ್ಬೇಕಲ್ವಾ? ಕೂಲಿ ಮಾಡ್ತೀವಿ, ಊಟ ಕೇಳ್ತೀವಿ 2028ಕ್ಕೆ ಅಷ್ಟೇ, ಇನ್ನೇನು ಕೇಳ್ತೀವಿ ನಾವು? ಚೆನ್ನಾಗಿ ಕೂಲಿ ಮಾಡಿದರೆ ಎಚ್ ಡಿ ಕೋಟೆಗೆ ನಿಮ್ಮ ಶಾಸಕರು ಜೀತ ಮಾಡಿದ್ದೀವಿ, 100% ಮಾಡಿದ್ದೀವಿ. ನೀವು ಗ್ಯಾರಂಟಿಗಳು, ಶಕ್ತಿ ಯೋಜನೆ ಇರ್ಬೋದು, ಇದು ಏನು ಬಸ್ದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು. ಸರ್ ಗ್ಯಾರಂಟಿ ಬಿಡೋಣ ಸರ್, ಡೆವಲಪ್ಮೆಂಟ್ ವಿಚಾರಕ್ಕೆ ಮಾತಾಡೋದಾದ್ರೆ ಎಚ್ ಡಿ ಕೋಟೆಯಲ್ಲಿ ಅನಿಲ್ ಚಿಕ್ಕಮಾದೂರ್ ಅವರು ಶಾಸಕರಾದ್ಮೇಲೆ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ? ಅನುದಾನ ಕಾಣಬೇಕಲ್ಲ, ಅಭಿವೃದ್ಧಿ ಅನ್ನೋದು ಕ್ಷೇತ್ರದಲ್ಲಿ ಜನರ ಕಣ್ಣಿಗೆ ಎಲ್ಲಿ ಕಾಣ್ತಾ ಇದೆ? ನೀವು ಹೇಳ್ತೀರಾ 500 ಕೋಟಿ 300 ಕೋಟಿ ಅಂತ, ದುಡ್ಡು ಎಲ್ಲಿ ಹೋಗ್ತಿದೆ ಅಂತ? ಇಲಾಖೆವಾರು ಹೋಗಿ ನೀವು ಡಾಕ್ಯುಮೆಂಟ್ ತಗೊಂಡು ನೋಡ್ಬೋದು. ವಿರೋಧ ಪಕ್ಷದವರು ಓಪನ್ ಡಿಬೇಟ್ ಕರೆದ್ರೆ ರೆಡಿ ಇದ್ದೀರಾ ಡಾಕ್ಯುಮೆಂಟ್ ಇಟ್ಕೊಂಡು ಮಾಡಿರೋ ಕೆಲಸನ ಅಭಿವೃದ್ಧಿನ ತೋರಿಸ್ಲಿಕ್ಕೆ? ಎಸ್ ರೈಟ್ ಇದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಸುದೀರ್ಘವಾಗಿ 17 ಬಜೆಟ್ ಮಂಡಿಸಿದ್ರು. ಸುದೀರ್ಘವಾಗಿ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಕಾಲ CM ಆಗಿ ಮುಂದುವರೆದಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಯವರು ಸಿದ್ದರಾಮಯ್ಯನವರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರ ಒಂದು ಸಾಧನೆ ಬಗ್ಗೆ, ಪೊಲಿಟಿಕಲ್ ಜರ್ನಿ ಬಗ್ಗೆ? ಅವರು ಮೊದಲಿಂದನೂ ಕೂಡ ಲೋಹಿಯಾ ತತ್ವಗಳನ್ನ ಮತ್ತು ನಮ್ಮ ನಂಜುಂಡಸ್ವಾಮಿ ಅವರ ಒಂದು ಅನುಯಾಯಿಗಳಾಗಿ ಇವತ್ತು ಅವ್ರದ್ದೇ ಆದ ಒಂದು ಅಹಿಂದ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಮತ್ತು ಅವರು ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಬಜೆಟ್ಗಳನ್ನ ನೋಡ್ತಾ ಇದ್ರಿ ಪ್ರತಿ ವರ್ಷ. ಮೊದಲು ವೆರಿ ಫಸ್ಟಲ್ಲಿ 94ರಲ್ಲಿ ಇದೇ ಯಾವುದೋ ಪೇಪರ್ಲಿ ಕೂಡ ಬಂದಿತ್ತು ಅನ್ಸುತ್ತೆ, ನಿಮಗೆ ಗೊತ್ತಿರ್ಬೋದು. 100 ಕುರಿ ಕಾಯಕ್ಕಾಗಲ್ಲ ಇವನು ಬಜೆಟ್ ಮಾಡಿಸ್ತಾನ ಅಂತ ಹೇಳಿದ್ರು.
ಇವತ್ತು ಅದೇ 100 ಕಾಯೋನು ಇವತ್ತು ದಾಖಲೆ ಮಾಡಾಕಿದಾರಲ್ವಾ ಹಾಂ. ಸೊ ಸತತವಾಗಿ ಇದೆಯಲ್ಲ ಅವರ ಒಂದು ಛಲ, ಅವರ ಒಂದು ಇದು, ಮತ್ತು ಅಹಿಂದ ತತ್ವ ಮತ್ತು ಎಲ್ಲ ಜನಗಳ ಪ್ರೀತಿ ವಿಶ್ವಾಸ ಅವ್ರ ಹೃದಯದಲ್ಲಿ ನಾಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಫೋಟೋ ನೋಡ್ತಿದ್ದಂಗೆ ಕೈ ಮುಗಿತಾರೆ ಎಲ್ಲ, ನಾಟ್ ಓನ್ಲಿ ಇದು ಮಾಡಲ್ಲ, ಅವ್ರ ಫೋಟೋ ನೋಡ್ತಿದ್ದಂಗೆ ಎಲ್ಲ ಮರಳಾಗ್ಬಿಡ್ತಾರೆ. ಈಗ ಬಂದು ಮುರಿದ್ರು, ಈಗ ನೋಡಿ ಅವ್ರು ಬಂದು ನಿಂತ್ಕೊಂಡ್ರೆ ಸಾಕು, ಮುಗೀತು ಈ ಭಾಗ. ಇವತ್ತೇ ಕ್ಯಾನ್ವಾಸ್ ಆದಂಗೆ ನಮಗೆ, ಇವತ್ತೇ ಒಂದು ಕ್ಯಾನ್ವಾಸ್ ಆದಂಗೆ ನಮಗೆ. ಸಿದ್ದರಾಮಯ್ಯ ಸಾಹೇಬ್ರು ಬಂದು ಒಯ್ತಾ ಇದ್ದಾರೆ ಅಂದರೆ ಇವತ್ತೇ ಒಂದು 25,000 ಓಟು ಕನ್ವರ್ಟ್ ಆಗಿದೆ ಅಂತ ನಮಗೆ. ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟು. ಹೌದು, ನಮ್ಮ ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟು ಅನಿಲ್ ಚಿಕ್ಕಮಾದುನೇ. ಇನ್ಯಾರು ಕಾಂಗ್ರೆಸ್ಸಲ್ಲಿರೋರೇ ಅನಿಲ್ ಚಿಕ್ಕಮದೂರ್ ಅವ್ರಿಗೆ ಬೆನ್ನಿಂದೆ ಚಾಕಿಟ್ಕೊಂಡು ನಿಂತಿದ್ದಾರೆ. ಚುನಾವಣೆ ಬಂದಾಗ ಎಲ್ಲೆಲ್ಲಿ ಬೀಳ್ತವೆ ಏಟು ಅನ್ನೋದೇ ಗೊತ್ತಿಲ್ಲ. ಈಗರದೊಂದು ಚರ್ಚೆ ನಡೀತಾ ಇದೆ. ಎಲ್ಲ ಹೇಳ್ತೀನಿ, ಈ ಮಾಧ್ಯಮಗಳ ಈ ಯಾವುದೂ ಇಲ್ಲ. ನನ್ನ ಪ್ರಕಾರ ಈ ಮಾಧ್ಯಮಗಳ ಸೃಷ್ಟಿ ಅಂತ ನಾನು ಅಂತೀನಿ. ಇವೆಲ್ಲ ಏನೂ ಇಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ. 100% 2028 ಗೆದ್ದೇ ಗೆಲ್ತೀವಿ. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ 2028ಕ್ಕೆ ಮತ್ತೆ ಚುನಾವಣೆಗೆ ಹೋಗುತ್ತಾ, ಮತ್ತೆ ಗೆಲ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಿವಪ್ಪ ಕೋಟೆಯವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, HD ಕೋಟೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.